I welcome you all for this word of salvation. The word today we are going to meditate. ನಿಮ್ಮೆಲ್ಲರಿಗೂ ರಕ್ಷಣೆ ವಾಕ್ಯಕ್ಕೆ ನಿಮ್ಮಲ್ಲಿ ಯೇಸು ಕ್ರಿಸ್ತರ ನಾಮದಲ್ಲಿ ನಾನು ನಿಮ್ಮನ್ನು ಸ್ವಾಗತಿಸ್ತೇನೆ. ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. So I want to share to you the word praise. When we praise, what are the blessings God gives in our life? ನಿಮ್ಮ ಮುಂದೆ ನಾನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನಾವು ದೇವರನ್ನ ಸ್ತುತಿ ಮಾಡುವಾಗ ನಮಗೆ ಸಿಗುವಂಥ ಆಶೀರ್ವಾದಗಳು ಯಾವ್ಯಾವು? So let us turn to our Bible, Ephesians chapter 1 verse 3. ನಾವು ನಮ್ಮ ಬೈಬಲನ್ನು ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನಕ್ಕೆ ನಾವು ತಿರುಗಿಸೋಣ. So the Bible says here, "Blessed be the God and the Father of our Lord Jesus Christ, who had blessed us with all spiritual blessings in heavenly places in Christ." ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. Hallelujah. The word says when we at starting of the scripture it says, "Blessed be the God and Father of our Lord Jesus Christ." ಈ ವಾಕ್ಯದ ಪ್ರಾರಂಭದಲ್ಲಿ ನಾವು ನೋಡ್ತೇವೆ, ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ದೇವರು ತಂದೆಯಾಗಿರುವ ಆತನಿಗೆ ಸ್ತೋತ್ರ. Hallelujah. Praise the Lord. When we keep on blessing the name of the Lord, we start blessings in our life. ನಮ್ಮ ಜೀವಿತದಲ್ಲಿ ಯಾವಾಗ ನಾವು ದೇವರನ್ನ ಸ್ತೋತ್ರ ಮಾಡುತ್ತಾ ಅದನ್ನು ಆಶೀರ್ವದಿಸ್ತಾ ನಾವು ಇರ್ತೇವೆ, ನಮ್ಮ ಜೀವಿತದಲ್ಲಿ ಕೂಡ ನಾವು ಆಶೀರ್ವಾದವನ್ನು ನಾವು ಕಾಣಲಿಕ್ಕಿದ್ದೇವೆ. All the blessings, the Bible says, who had blessed us with all spiritual blessings in heavenly places in Christ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. So when you have Christ in you, ನಿಮಗೆ ಕ್ರಿಸ್ತನು ನಿಮ್ಮಲ್ಲಿ ಇರುವಾಗ, the day you receive Jesus as your personal savior, ಯಾವ ದಿನದಂದು ನೀವು ಯೇಸುವನ್ನು ನೀವು ಸ್ವಂತ ರಕ್ಷಕನಾಗಿ ನೀವು ಅಂಗೀಕರಿಸಿದಿರೋ, you are entered, you have already entered into all spiritual blessings. ಆ ದಿನದ ಮೊದಲೇ ನೀವು ಎಲ್ಲ ಆತ್ಮಿಕ ಆಶೀರ್ವಾದಗಳಲ್ಲಿ ನೀವು ಪ್ರವೇಶಿಸಿದ್ದೀರಿ. You have already entered. ನೀವು ಈಗಾಗಲೇ ನೀವು ಪ್ರವೇಶಿಸಿದ್ದೀರಿ. You will be. It is not saying you may be. It's not saying. It says in Christ we all have spiritual blessing. ಅಲ್ಲಿ ಬರೆಯಲ್ಪಟ್ಟಿಲ್ಲ ಅಂದರೆ ನಿನಗೆ ಸಂಭವಿಸಬಹುದು, ನಿನಗೆ ಆಗುತ್ತೆ, ಆಶೀರ್ವಾದ ಹೊಂದುತ್ಯಾ ಎಂಬುದಾಗಿ ಬರೆಯಲ್ಪಟ್ಟಿಲ್ಲ. ಇಲ್ಲಿ ಹೇಳ್ತಿದೆ ಕ್ರಿಸ್ತ ಯೇಸುವಿನಲ್ಲಿ ಆಲ್ರೆಡಿ ನೀನು ಈಗಾಗಲೇ ಅನುಗ್ರಹಿಸಿದ್ದೇನೆ ಎಂಬುದಾಗಿ ಹೇಳ್ತಿದ್ದಾನೆ. So your word says who has blessed us. The word doesn't say he is going to bless us or he is going to do it. It's not saying the past tense, but it is clearly says it is already done. ಇಲ್ಲಿ ಆತನ ಮುಂದೆ ಏನಾಗುತ್ತೋ ಎಂಬುದಾಗಿ ಆತ ಹೇಳ್ತಾನೆ. ಹಿಂದಿನ ಬಗ್ಗೆ ಅಲ್ಲಿ ಮಾತಾಡ್ತಾ ಇಲ್ಲ. ದೇವರು ಇಲ್ಲಿ ವಾಕ್ಯ ಹೇಳ್ತಿದ್ರೆ ಆಲ್ರೆಡಿ ನಿಮಗೆ ಈಗಾಗಲೇ ಆ ಆಶೀರ್ವಾದ ನಾನು ನಿಮಗೆ ಅನುಗ್ರಹಿಸಿದ್ದೇನೆ ಕ್ರಿಸ್ತ ಯೇಸುವಿನಲ್ಲಿ ಎಂಬುದಾಗಿ ಬರೆಯಲ್ಪಟ್ಟಿದೆ. For example, ಉದಾಹರಣೆಗೆ you are going to a hotel. ನೀವೊಂದು ಹೋಟೆಲ್ಗೆ ನೀವು ಹೋಗ್ತಿದ್ದೀರಿ. So you are going for the first time. ನೀವು ಮೊದಲನೇ ಬಾರಿಗೆ ಆ ಹೋಟೆಲ್ಗೆ ನೀವು ಹೋಗ್ತಿದ್ದೀರಿ. And you want to taste the best food in that hotel. ಆ ಹೋಟೆಲಲ್ಲಿರುವಂತ ಒಂದು ಒಳ್ಳೆ ಊಟವನ್ನು ನೀವು ತಿನ್ನಬೇಕೆಂಬುದಾಗಿ ನೀವು ಆಸೆ So ಪಡ್ತಿದ್ದೀರಿ. you order all the best items to eat in that hotel. ಆ ಹೋಟೆಲ್ ತಿನ್ನಲಿಕ್ಕೆ ನೀವು ಬಹಳ ಅಮೂಲ್ಯವಾದಂಥ ಬಹಳ ಇಷ್ಟಕರವಾದಂಥ ಸ್ವಾದವಾದಂಥ ಊಟವನ್ನು ನೀವು ಆರ್ಡರ್ ಮಾಡ್ತೀರಿ. Not one food but multiple food you are going to eat. ಒಂದು ಆಹಾರ ಅಲ್ಲ, ಅನೇಕ ಆಹಾರವನ್ನು ತಿನ್ನಲಿಕ್ಕೆ ನೀವು ಎಲ್ಲವನ್ನು ನೀವೇನು ಮಾಡಿದಿರಿ, ಆರ್ಡರ್ ಮಾಡಿದ್ದೀರಿ. After you finish having your food, ಈ ಊಟ ತಿಂದ ಆದ ನಂತರ when you say waiter please bring the bill, ಆ ಒಂದು ವೇಟರ್ಗೆ ಹೇಳ್ತೀರಿ ಊಟ ಮಾಡಿದೇನಪ್ಪ, ಊಟಕ್ಕೆ ತರವಾದಂಥ ಬಿಲ್ ಅಂತ ಎಂಬುದಾಗಿ ತರುವಾಗ, so the waiter says, "Sir, your bill is already paid, so you no need to pay." ಆ ವೇಟರ್ ಹೇಳ್ತಾರೆ ನೀವು ತಿಂದಿದ ಆಹಾರಕ್ಕೆ ಈಗಾಗಲೇ ಅದಕ್ಕೆ ಕ್ರಯ ಕೊಡಲ್ಪಟ್ಟಿದೆ, ಅದಕ್ಕೆ ಹಣ ಪಾವತಿಸಲಾಗಿದೆ, ನೀವು ಕೊಡುವುದು ಬೇಡ ಎಂಬುದಾಗಿ ಹೇಳಿದ್ರೆ ಹೇಗಿರ್ತದೆ? You will be shocked. ನಿಮಗೆ ಒಂದು ಆಶ್ಚರ್ಯವಾಗ್ತೀರಿ. Why? ಯಾಕೆ? Because I am coming for the first time. ಮೊದಲನೇ ಬಾರಿಗೆ ನಾನು ಅಲ್ಲಿ ಬರ್ತಾ ಇದ್ದೇನೆ.
and I had so many items. ಅನೇಕ ರೀತಿಯಾದ ವಿಧವಾದಂಥ ಭಕ್ಷ್ಯಗಳನ್ನು ಆಹಾರವನ್ನು ನಾನು ತಿಂದಿದ್ದೇನೆ. And who has paid my bill? ನನ್ನ ಒಂದು ಬಿಲ್ಲನ್ನು ಯಾರು ಅದನ್ನ ಸಂದಾಯಿಸಿದ್ದಾರೆ? The same thing. ಅದೇ ರೀತಿಯಲ್ಲಿ Here ಇಲ್ಲಿ you were a sinner. ನೀವೊಂದು ಪಾಪಿ ಆಗಿದ್ರಿ. You were struggling in your sin. ನೀವು ನಿಮ್ಮ ಪಾಪದಲ್ಲಿ ನೀವು ಕಷ್ಟಪಡ್ತಿದ್ರಿ. You were struggling in your family, your finances, your health, and every kind of tension was there before you received Christ. ಯೇಸುವನ್ನು ನೀವು ಸ್ವೀಕಾರ ಮಾಡೋ ಮುಂಚೆ ಅನೇಕ ರೀತಿಯಾದಂಥ ಸಮಸ್ಯೆಗಳು, ಅನಾರೋಗ್ಯ, ಚಿಂತೆ, ಭಾರ, ಅನೇಕ ಸಂಗತಿಗಳಿಂದ, ಹಣಕಾಸಿನ ತೊಂದರೆಯಿಂದ ನೀವು ಕಷ್ಟಪಡ್ತಿದ್ರಿ. But the day you say, Jesus, come into my life, from today you are the Lord of my life. ಯಾವಾಗ ನೀವು ಯೇಸುವೆ ನೀನೇ ನನ್ನ ದೇವರು, ನನ್ನ ರಕ್ಷಕನೆಂಬುದಾಗಿ ಯಾವಾಗ ನೀವು ಸ್ವಂತ ರಕ್ಷಕನಾಗಿ ಯೇಸುವನ್ನು ನೀವು ಸ್ವೀಕರಿಸಿದ ಆ ದಿನದ ಮೊದಲು, from that moment, my friend, from that moment, ನನ್ನ ಪ್ರಿಯ ಸ್ನೇಹಿತರೆ, ಆ ಸಮಯದಿಂದ ಆ ದಿನದ ಮೊದಲು the Bible is saying all the spiritual blessing is released. ಆ ವಾಕ್ಯ ಹೇಳುತ್ತೆ ಎಲ್ಲ ತರವಾದಂಥ ಆತ್ಮಿಕ ಆಶೀರ್ವಾದಗಳು ಅದು ನಿಮಗೆ ಬಿಡುಗಡೆ ಮಾಡಲ್ಪಟ್ಟಿದೆ, ಅನುಗ್ರಹಿಸಿದ್ದಾನೆ. You may be thinking, I don't know the scriptures, I don't know the promises in the Bible. ನೀವು ಅನ್ಕೊಳ್ತಾ ಇರ್ಬೋದು, ಪಾಸ್ಟ್ರೇ ಬೈಬಲ್ ಇರುವಂಥ ವಾಗ್ದಾನದ ವಾಕ್ಯಗಳು ನನಗೆ ಗೊತ್ತಿಲ್ಲ, ಅರ್ಥ ಮಾಡ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ, ನನಗೆ ಯಾವುದು ಗೊತ್ತಿಲ್ಲ ಎಂಬುದಾಗಿ ನೀವು ಅನ್ಕೊಂಡಿರ್ಬೋದು. You may be saying, I never fasted and prayed. ಪಾಸ್ಟರ್, ನಾನು ಎಂದಿಗೂ ನಾನು ಉಪವಾಸ ಮಾಡಿ ಪ್ರಾರ್ಥಿಸಲಿಲ್ಲ. I have not spent more than 1 hour in prayer. ಪ್ರಾರ್ಥನೆಯಲ್ಲಿ 1 ಗಂಟೆ ಕಾಲ ನಾನು ಕೂತ್ಕೊಂಡು ನಾನು ಪ್ರಾರ್ಥನೆ ಮಾಡಿಲ್ಲ ಪಾಸ್ಟ್ರೇ. But how come my life is changing slowly? ಪಾಸ್ಟರ್, ಹೇಗೆ ನನ್ನ ಜೀವಿತ ಹೇಗೆ ಮೆಲ್ಲಗೆ ಅದು ಬದಲಾವಣೆ ಆಗ್ತಾ ಇದೆ ಪಾಸ್ಟ್ರೇ? My dear friends, ನನ್ನ ಪ್ರಿಯ ಸ್ನೇಹಿತರೆ, the Bible is saying, ವಾಕ್ಯ ಹೇಳುತ್ತದೆ, Blessed be God, the Father of our Lord Jesus Christ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೇವರು ತಂದೆಯಾಗಿರೋ ಆತನಿಗೆ ಸ್ತೋತ್ರ, who had blessed us with all spiritual blessing in heavenly places in Christ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. If the word was written, ವಾಕ್ಯ ಈ ರೀತಿಯಲ್ಲಿ ಏನಾದರೂ ಬರೆದಿದ್ರೆ, all spiritual blessing in heavenly places in fasting. ಅಲ್ಲಿ ಏನಾದರೂ ಬರೆದೆ, ಆತನ ಪರಲೋಕದ ಸಕಲ ಆತ್ಮೀಯ ವರಗಳು ನಮಗೆ ಉಪವಾಸದಿಂದ ಅನುಗ್ರಹಿಸುತ್ತೆ ಎಂಬುದಾಗಿ ಬರೆದಿದ್ರೆ, in Bible study, ಬೈಬಲ್ ಸ್ಟಡಿ ಮೂಲಕ ನಿನಗೆ ಅನುಗ್ರಹಿಸಲ್ಪಡುತ್ತದೆ. in doing many other ritual or traditional things. ಅನೇಕ ರೀತಿಯಾದಂಥ ರಿಚುವಲ್ಸ್ ಅಂದರೆ ಸಂಪ್ರದಾಯಿಕವಾದಂಥ ಸಂಗತಿಗಳು ಮಾಡೋ ಮೂಲಕ ನಿನಗೆ ಅನುಗ್ರಹಿಸುತ್ತೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದ್ರೆ, it was difficult. ಅದು ಬಹಳ ಕಷ್ಟಕರವಾಗ್ತಿತ್ತು. But the Bible says, ಅದರ ವಾಕ್ಯ ಹೇಳುತ್ತೆ, all spiritual blessing is already released when I am in Christ Jesus. ನನಗೆ ಸಕಲ ವಿಧವಾದಂಥ ಆಶೀರ್ವಾದಗಳು ಕ್ರಿಸ್ತ ಯೇಸುವಿನಲ್ಲಿ ಆಲ್ರೆಡಿ ದೇವರು ಅನುಗ್ರಹಿಸಿದ್ದಾನೆ, ಅದು ಕ್ರಿಸ್ತನಲ್ಲಿ ಕೊಟ್ಟಿದ್ದಾನೆ. Hallelujah. When Christ lives in me, the release of blessing is already working in me. ಕ್ರಿಸ್ತನು ನನ್ನಲ್ಲಿ ವಾಸವಾಗಿರುವ ಕಾರಣ ಎಲ್ಲ ರೀತಿಯಾದಂಥ ಆಶೀರ್ವಾದಗಳು ನನಗೆ ಅನುಗ್ರಹಿಸಿದ್ದಾನೆ. Yes, prayer is important, Bible study is important, we have to spend time in the presence. Yes, all is important to grow. I have to grow spiritually mature, and I must have the understanding of the word. ಪ್ರಾರ್ಥನೆ ಬಹಳ ಮುಖ್ಯ, ವಾಕ್ಯದ ಬೈಬಲ್ ಸ್ಟಡಿ ಧ್ಯಾನ ಬಹಳ ಮುಖ್ಯ. ನಾನು ಆತ್ಮಿಕವಾಗಿ ಬೆಳಿಲಿಕ್ಕೆ ಈ ಅನ್ಯೂನ್ಯತೆಗಳು ಬಹಳ ಮುಖ್ಯ. Because I do fasting, because I do all the rituals or traditional thing, because I do, God is not blessing me. ಈ ಕಾರಣ ಮೂಲಕ ನಾನು ಉಪವಾಸ ಪ್ರಾರ್ಥನೆ ಮಾಡೋ ಮೂಲಕ, ನಾನು ಎಲ್ಲ ಸಾಂಪ್ರದಾಯಿಕವಾದಂಥ ಸಂಗತಿಗಳು ಮಾಡೋ ಮೂಲಕ ದೇವರು ನನ್ನನ್ನು ಆಶೀರ್ವದಿಸ್ತಾನೆ ಎಂಬುದಾಗಿ ಹೇಳಿದ್ರೆ ಅದು ದೊಡ್ಡ ಒಂದು ತಪ್ಪಾಗ್ತದೆ. No, don't take it like that. ಆ ರೀತಿಯಲ್ಲಿ ನೀವು ಯೋಚಿಸಬೇಡ್ರಿ. I fasted for 40 days. ಪಾಸ್ಟ್ರೇ, ನಾನು 40 ದಿವಸ ನಾನು ಉಪವಾಸ ಮಾಡಿದ್ದೇನೆ, and I got a miracle in my life. ಅನಂತರ ನನಗೆ ಅದ್ಭುತ ಸಿಕ್ತು ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. No, you cannot say that. ಅದನ್ನು ನೀವು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. By your own strength, by your own ability, you cannot receive. ನಿಮ್ಮ ಸ್ವಂತ ಬಲದಿಂದ ನೀವು ಇದನ್ನು ಪಡೆಯಲಿಕ್ಕೆ ಸಾಧ್ಯವೇ ಇಲ್ಲ. You can only receive when you receive salvation. ನೀವು ಯಾವಾಗ ರಕ್ಷಣೆಯನ್ನು ಹೊಂದುತ್ತೀರೋ
ಓದುವಾಗ ಇದೆಲ್ಲವೂ ನಿಮಗೆ ಅನುಗ್ರಹಿಸಿದ್ದಾನೆ. Hallelujah. Praise the Lord. Praise the Lord. Hallelujah. We have to grow in the word of God. ನಾವು ದೇವರ ವಾಕ್ಯದಲ್ಲಿ ನಾವು ಬೆಳೆಯಬೇಕು. We have to know the knowledge of God's word. ದೇವರ ವಾಕ್ಯದ ಜ್ಞಾನ ನಮಗೆ ಹೊಂದಿಕೊಳ್ಳಬೇಕು. When we have that knowledge, we will never be perished. ನಮಗೆ ಈ ಜ್ಞಾನ ನಮ್ಮಲ್ಲಿ ಇರುವಾಗ ನಾವು ಎಂದಿಗೂ ನಾವೇನಾಗುವುದಿಲ್ಲ, ನಾವು ನಶಿಸಿ ಹೋಗುವುದೇ ಇಲ್ಲ. The Bible says people are perishing because of lack of knowledge of God's word. ಓಸಿಯ 4ನೇ ಅಧ್ಯಾಯ 6ನೇ ವಚನ ಹೇಳ್ತದೆ, ಜನರು ದೇವರ ವಾಕ್ಯ ಅರ್ಥ ಮಾಡಿಕೊಳ್ಳದೆ ಅವರು ನಶಿಸಿ ಹೋಗ್ತಿದ್ದಾರೆ. People think I perish because of climate change. ಸ್ವಲ್ಪ ಜನ ಹೇಳ್ತಾರೆ ನಾನು ಅಳಿದು ಹೋಗುವುದು ಯಾವುದರ ಮೂಲಕ ಅಂದ್ರೆ ವಾತಾವರಣಗಳಲ್ಲಿ ಬದಲಾವಣೆ ಆಗೋ ಕಾರಣ ನಾನು ನಶಿಸಿ ಹೋಗ್ತೇನೆ ಎಂಬುದಾಗಿ ತಿಳಿದುಕೊಳ್ತಾರೆ. People think I perish because of people are hurting me. ಆ ಜನರು ನನ್ನನ್ನು ನಿಂದಿಸ್ತಾ ಇದ್ದಾರೆ ಎಂಬುದಾಗಿ ತಿಳಿದುಕೊಂಡು ಅವರು ನಾಶವಾಗ್ತಾರೆ ಎಂಬುದಾಗಿ ತಿಳಿದುಕೊಳ್ತಾರೆ. People say I am perishing because of I have lot of EMIs and I have lot of loans in my life. ನಾನು ನಶಿಸಿ ಹೋಗ್ತಾ ಇದ್ದೇನೆ ಯಾಕಂದ್ರೆ ನನಗೆ ಅನೇಕ EMIಗಳು ಉಂಟು, ಲೋನ್ಗಳಿದೆ, ಅದರ ಮೂಲಕ ನಾನು ನಶಿಸ್ತಿದ್ದೇನೆ ಎಂಬುದಾಗಿ ತಿಳಿದುಕೊಳ್ತಾರೆ. Many people say in my life I don't have peace, that's why I am perishing, my life is getting depressed. ಸಜ್ಜನ ಅನ್ಕೊಳ್ತಾರೆ ಅಂದ್ರೆ ನನ್ನ ಮಾನಸಿಕವಾದ ಒತ್ತಡಗಳಿಂದ ನನ್ನ ಮನೆಯಲ್ಲಿ ಸಮಾಧಾನ ಇಲ್ಲದ ಕಾರಣ ನಾನು ನಶಿಸಿ ಹೋಗ್ತಿದ್ದೇನೆ ಎಂಬುದಾಗಿ ತಿಳಿದುಕೊಳ್ತಾರೆ. No my friend. ನನ್ನ ಪ್ರಿಯ ಸ್ನೇಹಿತರೆ, ಅದಲ್ಲ. People perish because they don't have the knowledge of God's word in their life. ದೇವರ ವಾಕ್ಯದ ಜ್ಞಾನ ಇಲ್ಲದ ಕಾರಣ ಜನರು ನಶಿಸಿ ಹೋಗ್ತಿದ್ದಾರೆ. My dear friends, ನನ್ನ ಪ್ರಿಯ ಸ್ನೇಹಿತರೆ, today's word of salvation, I want to encourage you that when you have Christ in you, you have all the blessing in your life. ನನ್ನ ಪ್ರಿಯ ಸ್ನೇಹಿತರೆ, ನಿಮಗೆ ನಾನು ತಿಳಿದುಕೊಳ್ಳಬೇಕೆಂಬುದಾಗಿ ನಾನು ನಿಮಗೆ ಅಪೇಕ್ಷಿಸ್ತೇನೆ. ಈ ರಕ್ಷಣೆ ವಾಕ್ಯದ ಮೂಲಕ ಕ್ರಿಸ್ತ ನಿಮ್ಮಲ್ಲಿರುವಾಗ ಎಲ್ಲ ಆಶೀರ್ವಾದಗಳು ಅದರಲ್ಲಿ ಅಡಕವು. This word is not an ordinary word. ಈ ವಾಕ್ಯ ಒಂದು ಸಾಧಾರಣವಾದಂತ ವಾಕ್ಯ ಅಲ್ಲವೇ ಅಲ್ಲ. When we believe this word in our heart, when we take it to our spirit, you will know what all the results will come out of you. ಈ ವಾಕ್ಯವನ್ನು ನಿಮ್ಮ ಆತ್ಮದಲ್ಲಿ ನೀವು ತೆಗೆದುಕೊಳ್ಳುವಾಗ, ಈ ವಾಕ್ಯವನ್ನು ತೆಗೆದುಕೊಳ್ಳುವಾಗ ದೇವರಲ್ಲಿರುವಂತ ಯೇಸು ಕ್ರಿಸ್ತನಲ್ಲಿರುವಂತ ಎಲ್ಲ ಅಡಕವಾದ ಆಶೀರ್ವಾದಗಳನ್ನು ತಿಳಿದುಕೊಳ್ಳುತ್ತೀರಿ. For example, if you have a bank, ಉದಾಹರಣೆಗೆ ನಿಮಗೆ ಒಂದು ಬ್ಯಾಂಕ್ ಉಂಟು ಎಂಬುದಾಗಿ ನೆನೆಸಿ ನೋಡ್ರಿ. your great means generational, like your grandfather has put a lot of money in your account. ನೀವು ನೆನೆಸಿ ನೋಡ್ರಿ, ನಿಮ್ಮ ಮುತ್ತಾತ ನಿಮ್ಮ ತಾತ ನಿಮ್ಮ ಅಕೌಂಟ್ಗೆ ಬಹಳಷ್ಟು ಹಣವನ್ನು ಅವರು ಡೆಪಾಸಿಟ್ ಮಾಡಿ ಇಟ್ಟಿದ್ದಾರೆ ಎಂಬುದಾಗಿ ನೆನೆಸ್ಕೊಂಡ್ರಿ. They have worked hard and they have deposited a lot of money in your account. ಅವರು ಕಷ್ಟಪಟ್ಟು ಆಸ್ತಿಯನ್ನು ಮಾಡಿ ಸಂಪಾದನೆಯನ್ನು ಅವರು ಗಳಿಸಿ ಅವರು ನಿಮ್ಮ ಅಕೌಂಟ್ಗೆ ಎಲ್ಲವನ್ನು ಅವರು ಡೆಪಾಸಿಟ್ ಮಾಡಿದ್ದಾರೆ. So when they are going to live this world, they have told everything belongs to you. They have written and they say you can enjoy all the blessings and properties, whatever your grandfather had, it belongs to him. ಈ ತಾತವು ನಮ್ಮ ತಾತ ಅಥವಾ ಮುತ್ತಾತ ಈ ಲೋಕವನ್ನು ತ್ಯಜಿಸುವಾಗ, ನಾನು ಇನ್ನೇನು ಈ ಲೋಕವನ್ನು ಬಿಟ್ಟು ಹೋಗುವಾಗ ಅವರು ಬರೆದಿರ್ತಾರೆ, ಉಯಿಲು ಬರೆದಿರ್ತಾರೆ, ನಾನು ಸತ್ತ ನಂತರ ಎಲ್ಲ ಒಂದು ಸಂಪತ್ತು, ಎಲ್ಲ ಆಸ್ತಿ, ಎಲ್ಲ ಬ್ಯಾಂಕ್ ಬ್ಯಾಲೆನ್ಸು ಎಲ್ಲ ನಿಮಗೆ ಎಂಬುದಾಗಿ ಬರೆದು ಹೋಗಿದ್ದಾರೆ ಎಂಬುದಾಗಿ ನೆನೆಸ್ಕೊಳ್ರಿ. So even though he is alive, it is in your account. ಆತನು ಜೀವಂತವಾಗಿದ್ದರೂ ಕೂಡ ಆ ಒಂದು ಹಣ ನಿಮ್ಮ ಅಕೌಂಟ್ ಅಲ್ಲಿ ಉಂಟು. Still you don't have a job. ಇನ್ನು ನಿಮಗೆ ಕೆಲಸ ಇಲ್ಲ. But you can take the money from your account and you can use. ಆ ಹಣವನ್ನು ಅಕೌಂಟ್ ಇಂದ ನಾವು ತೆಗೆದುಕೊಂಡು ನಾವು ಉಪಯೋಗಿಸಬಹುದು. The same way, ಅದೇ ರೀತಿಯಲ್ಲಿ you have never worked for any blessings in your life. God says, my son, in your account I have deposited all the blessings what you need. You can just go and withdraw the blessing. ನೀವು ಯಾವುದನ್ನು ಗಳಿಸಿಲ್ಲ, ಅದರ ದೇವರು ಹೇಳ್ತಿದ್ದಾನೆ, ನಿಮ್ಮ ಅಕೌಂಟ್ ಅಲ್ಲಿ ಎಲ್ಲವೂ ಉಂಟು, ನೀವು ತೆಗೆದುಕೊಂಡು ಹೋಗಿ ಅದನ್ನು ನೀವೇನ್ ಮಾಡಿ ಅದನ್ನ ನೀವು ತೆಗೆದುಕೊಳ್ಳಿ ಎಂಬುದಾಗಿ ದೇವರು ಹೇಳ್ತಿದ್ದಾನೆ. Today I want to encourage you. ನಿಮ್ಮನ್ನು ನಾನು ಪ್ರೋತ್ಸಾಹಿಸಲಿಕ್ಕೆ ಇಷ್ಟಪಡುತ್ತೇನೆ. You may be thinking, oh, I want healing in my body, I am struggling for so many years. ನೀವು ಅನ್ಕೊಳ್ತಾ ಇರೋದು, ಪಾಸ್ಟರ್ ಅನೇಕ ವರ್ಷಗಳಿಂದ ನಾನು ಅನಾರೋಗ್ಯದಲ್ಲಿದ್ದೇನೆ, ನನಗೆ ಸ್ವಸ್ಥತೆ ಬೇಕೆಂಬುದಾಗಿ ನೀವು ಅನ್ಕೊಳ್ತಾ ಇರಬಹುದು. So the word says all the spiritual blessing is in Christ Jesus. ಆದ್ರೆ ವಾಕ್ಯ ಹೇಳುತ್ತೆ, ಸಕಲ ವಿಧವಾದಂತಹ ಆತ್ಮಿಕ ಆಶೀರ್ವಾದಗಳು ನಮಗೆ ಈಗಾಗಲೇ ದೇವರು ನಮಗೆ ಅನುಗ್ರಹಿಸಿದ್ದಾನೆ. So all the spiritual blessing means there is healing also. ಎಲ್ಲ ಎಂಬುದಾಗಿ ಹೇಳಿದ್ರೆ, ಸಕಲ ಎಂಬುದಾಗಿ ಹೇಳಿದ್ರೆ ಅದರಲ್ಲಿ ಸ್ವಸ್ಥತೆ ಕೂಡ ಅಡಕವಾಗಿದೆ. So you open your mouth, ನಿಮ್ಮ ಬಾಯನ್ನು ತೆರೆದು ಹೇಳ್ರಿ, and you say, ನೀವು ಹೇಳ್ರಿ, in the name of Jesus, ಯೇಸು ಕ್ರಿಸ್ತನ ನಾಮದಲ್ಲಿ I receive my healing, ನನ್ನ ಸ್ವಸ್ಥತೆಯನ್ನು ನಾನು ಹೊಂದಿಕೊಳ್ತೇನೆ. and I thank you Lord for healing me. ದೇವರೇ ನನ್ನ ಸ್ವಸ್ಥಪಡಿಸಿದಕ್ಕಾಗಿ ಸ್ತೋತ್ರ.
ಅಷ್ಟೇ. The healing will start manifesting. ಆ ಸ್ವಸ್ಥತೆ ನಿಮ್ಮಲ್ಲಿ ಏನಾಗುತ್ತೆ, ಅದು ಕಾರ್ಯರೂಪವಾಗ್ತದೆ. Whatever the situation may be. ಎಂತ ಪರಿಸ್ಥಿತಿ ನಿಮ್ಮ ಜೀವಿತ ಇರಬಹುದು. Maybe you are struggling financially. ನೀವು ಹಣಕಾಸಿನಲ್ಲಿ ನೀವು ಕಷ್ಟಪಡ್ತಾ ಇರಬಹುದು. So open your mouth and say, ನಿಮ್ಮ ಬಾಯಿಗಳು ತೆರೆದು ನೀವು ಹೇಳ್ರಿ, Father, I don't lack anything. ಬಾಯಿ ತೆರೆದು ಹೇಳಿ, ದೇವರೇ ನಾನು ಯಾವುದಕ್ಕೂ ನನಗೆ ಕೊರತೆ ಇಲ್ಲ ಸ್ವಾಮಿ. The Bible says all the spiritual blessing is in Christ Jesus. ಎಲ್ಲ ಸಕಲ ವಿಧವಾದಂತ ಆತ್ಮಿಕ ವರಗಳು ಆಶೀರ್ವಾದಗಳು ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. I believe you, you are in me. ದೇವರೇ ನಾನು ನಿನ್ನ ನಂಬುತ್ತೇನೆ, ನೀನು ನನ್ನಲ್ಲಿದ್ದಿ. And I pray, and in the name of Jesus, all the financial blessing I receive in Jesus' name. Amen. ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ, ಸಕಲ ವಿಧವಾದಂತ ಆತ್ಮಿಕ ವರಗಳನ್ನು ಹೊಂದಿದ್ದೇನೆ ಯೇಸುವಿನ ನಾಮದಲ್ಲಿ. ಆಮೆನ್. And I just raise your hand and say, thank you Lord for doing it in my life. ನಿಮ್ಮ ಕೈಗಳ ಮೇಲಕ್ಕೆತ್ತಿ ಹೇಳ್ರಿ, ದೇವರೇ ನಾನು ಹೊಂದಿದ್ದೇನೆ ಎಂಬುದಾಗಿ ನೀವು ಹೇಳ್ರಿ. That is the secret, my friend. ಅದೇ ಒಂದು ದೊಡ್ಡ ಒಂದು ಗುಟ್ಟಾಗಿದೆ, ರಹಸ್ಯವಾಗಿದೆ ಪ್ರಿಯ ಸ್ನೇಹಿತರೆ. Even though you don't see, you say thank you that you have done in my life. I receive it. When you say, it will come to you, my friend. ಪ್ರಿಯ ಸ್ನೇಹಿತರೆ, ನೀವು ಯಾವಾಗ ಕೈ ಎತ್ತಿ ನೀವು ದೇವರೇ ನನಗೆ ನಿನ್ನ ಅನುಗ್ರಹಿಸಿದಿ, ನನಗೆ ನಿನಗೆ ಸ್ತೋತ್ರ ಎಂಬುದಾಗಿ ನೀವು ಹೇಳ್ತೀರೋ ಕೈ ಎತ್ತಿ, ಆವಾಗಲೇ ನೀವು ಹೊಂದಿದ್ದೀರಿ. Hallelujah. Praise the Lord. Praise the Lord. Hallelujah. So you no need to struggle in life. ನಿಮ್ಮ ಜೀವಿತದಲ್ಲಿ ನೀವು ಕಷ್ಟಪಡುವಂತ ಅವಶ್ಯಕತೆ ಇಲ್ಲ. People who don't have Christ, they struggle. ಯಾರಿಗೆ ಯೇಸು ಕ್ರಿಸ್ತನು ಅವರಲ್ಲಿ ಇಲ್ಲ, ಅವರು ಬಹಳ ಕಷ್ಟಪಡುತ್ತಾರೆ. But when you are in Christ, you have all the blessing in your account, in your name. ನಿಮ್ಮ ಹೆಸರಿನಲ್ಲಿ ಯಾವಾಗ ಯೇಸುವನ್ನು ನಂಬುತ್ತೀರಿ, ಕ್ರಿಸ್ತನ ಎಲ್ಲ ಆಶೀರ್ವಾದವು ನಿಮಗೆ ಕೊಡಲ್ಪಟ್ಟಿದೆ. The second thing I want to share, ಎರಡನೇದಾಗಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡುತ್ತೇನೆ, Hebrews chapter 13 verse 15. ಇಬ್ರಿಯ 13ನೇ ಅಧ್ಯಾಯ 15 ವಚನ. Hebrews chapter 13 verse 15, it says, ಇಬ್ರಿಯ 13:15 ವಚನ ಹೀಗೆ ಹೇಳ್ತದೆ, By him therefore let us offer the sacrifice of praise to God continually, that is the fruit of our lips, giving thanks to his name. ಆದದ್ದರಿಂದ ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡಬಿಡದೆ ಸಮರ್ಪಿಸೋಣ. ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ. Hallelujah. Praise the Lord. So when we start praising and thanking God in everything in our life, ನಮ್ಮ ಜೀವಿತ ಎಲ್ಲಾ ವಿಷಯದಲ್ಲಿ ದೇವರಿಗೆ ನಾವು ಸ್ತೋತ್ರವನ್ನು ವಿಜ್ಞಾಪನೆ ನಾವು ಸಲ್ಲಿಸುವಾಗ, the Bible is saying, ವಾಕ್ಯ ಹೇಳ್ತದೆ, that is the fruit of my lips. ಅದೇ ನನ್ನ ಬಾಯಿಂದ ಬರುವಂತ ಪದವಾಗಿದೆ. I repeat once again. ನಾನು ಹೇಳ್ತೇನೆ, By him therefore let us offer the sacrifice of praise to God continually, that is the fruit of our lips, giving thanks to his name. ಆದುದರಿಂದ ಆತನ ಮೂಲಕವಾಗಿ ದೇವರಿಗೆ ಸ್ತೋತ್ರದ ಯಜ್ಞವನ್ನು ಎಡಬಿಡದೆ ಸಮರ್ಪಿಸೋಣ. ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ. You want to give any sacrifice? ನೀವು ಯಜ್ಞವನ್ನೇನಾದರೂ ನೀವು ಅರ್ಪಿಸಬೇಕಾ? Jesus has already given a great sacrifice for us. ದೇವರು ಯೇಸು ಈಗಾಗಲೇ ನಮಗೋಸ್ಕರ ದೊಡ್ಡ ಒಂದು ಆತನ ಯಜ್ಞವಾಗಿ ಆತನ ನಮಗೋಸ್ಕರ ಅರ್ಪಿಸಲ್ಪಟ್ಟಿದ್ದಾನೆ. You want to do something for him to please? You want to do something that you want to please him? ಆತನನ್ನು ಮೆಚ್ಚಿಸಲಿಕ್ಕೆ ಏನಾದರೂ ನಿಮ್ಮ ಜೀವಿತದಲ್ಲಿ ಮಾಡಬೇಕೆಂಬುದಾಗಿ ಆಸೆ ಇದೆಯಾ? He loves to see your faith. ಆತನು ಆಸೆ ಪಡ್ತಾನೆ ನಿಮ್ಮ ವಿಶ್ವಾಸವನ್ನು, ನಂಬಿಕೆಯನ್ನು ನೋಡಲಿಕ್ಕೆ. The Bible says, without faith you cannot please God. ವಾಕ್ಯ ಹೇಳುತ್ತೆ, ನೀವು ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯವೇ ಇಲ್ಲ. So here it says sacrifice of praise to God continually. ಅಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ ಏನಂದ್ರೆ, ಆತನ ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ. So we give sacrifice of praise to God. ನಾವು ದೇವರಿಗೆ ಏನ್ ಮಾಡ್ತೇವೆ? ಸ್ತೋತ್ರದ ಯಜ್ಞವನ್ನು ಎಡಬಿಡದೆ ನಾವು ಸಲ್ಲಿಸ್ತೇವೆ. Many people for the Lenten days, 40 days, they give more sacrifices. ಅನೇಕ ಜನರು ಏನು ಮಾಡ್ತಾರೆ, ಈ ಒಂದು ಲೆಂಟನ್ ಡೇಸ್ ಬರುವಾಗ ಏನು ಮಾಡ್ತಾರೆ, ಅನೇಕ ರೀತಿಯಾದಂಥ ಯಜ್ಞವನ್ನು ಅವರು ಸಮರ್ಪಿಸ್ತಾರೆ. They say, oh, I sacrifice, I will not wear slippers for 40 days, I'll walk like that only. ಸ್ವಲ್ಪ ಜನ ಒಂದು ಯಜ್ಞವನ್ನು ಸಲ್ಲಿಸ್ತಾರೆ, ಒಂದು ಪ್ರತಿಜ್ಞೆ ಮಾಡ್ತಾರೆ, ಅಂದ್ರೆ 40 ದಿವಸ ನಾನು ಚಪ್ಪಲಿ ಹಾಕುವುದಿಲ್ಲ ಕಾಲಿಗೆ. The 40 days I am not going to have non-veg. 40 ದಿವಸ ನಾನೇನು ಮಾಡೋದಿಲ್ಲ, ನಾನು ಯಾವ ರೀತಿಯಾದಂಥ ಒಂದು ಮಾಂಸವನ್ನು ನಾನು ತಿನ್ನುವುದಿಲ್ಲ ಎಂಬುದಾಗಿ. 40 days I am not going to wear color dress, I'll wear white and white. 40 ದಿವಸ ನಾವು ಯಾವ ಬಣ್ಣದ ಬಟ್ಟೆ ಹಾಕುವುದಿಲ್ಲ, ಬರೀ ನಾನು ಬಿಳಿ ಬಟ್ಟೆ ಹಾಕ್ತೇನೆ. They all do so many sacrifice. ಅನೇಕ ರೀತಿಯಾದ ತ್ಯಾಗವನ್ನು ಅವರು ಮಾಡುತ್ತಾರೆ.
But the Bible, what it says, ಇಲ್ಲಿ ವಾಕ್ಯ ಏನ್ ಹೇಳ್ತದೆ? he is saying, offer the sacrifice of praise to God continually. ಸ್ತೋತ್ರ ಯಜ್ಞವನ್ನು ಎಡಬಿಡದೆ ಸಮರ್ಪಿಸೋಣ. Do you praise him from your lips? ನಿಮ್ಮ ಬಾಯಿಂದ ನೀವು ದೇವರನ್ನು ಸ್ತೋತ್ರ ಮಾಡ್ತೀರಾ? Do you tell thank you Lord for everything? ದೇವರೇ ಎಲ್ಲ ನೀನು ನನ್ನ ಜೀವಿತದಲ್ಲಿ ಮಾಡಿದಕ್ಕಾಗಿ ನಿನಗೆ ಧನ್ಯವಾದ ಎಂಬುದಾಗಿ ನಾವು ಹೇಳ್ತೇವಾ? No, we forget that. Only the last day of Thanksgiving Day, November, last Sunday, we say, God, today's Thanksgiving Day, I thank you for all this year what you've done. ವರ್ಷದಲ್ಲಿ ಸಮಾಪ್ತಿ ಬರುವಂತ ನವೆಂಬರ್ ಕೊನೆಯ ಭಾನುವಾರ ದಿವಸ ನಾವು ದೇವರ ಕೈ ಎತ್ತಿ ಹೇಳ್ತೇವೆ, ದೇವರ ಇಡೀ ತಿಂಗಳು ಇಡೀ ವರ್ಷ ನನ್ನ ಕಾಪಾಡಿದಕ್ಕಾಗಿ ನಿನಗೆ ಸ್ತೋತ್ರ ಎಂಬುದಾಗಿ ಅದೊಂದು ದಿವಸ ನಾವು ಮಾಡ್ತೇವೆ. That's all. That one day, Thanksgiving Day, that one day we give thanks. ಆ ಒಂದು ದಿವಸ ನಾವು ಕೃತಜ್ಞತೆ ಸಲ್ಲಿಸಿ ನಾವು ಮುಗಿಸ್ಬಿಡ್ತೇವೆ. God is saying continually you give the sacrifice of praise, and what praise? Giving thanks to his name. ನಿರಂತರವಾಗಿ ದೇವರಿಗೆ ನೀವು ಯಜ್ಞವನ್ನು ಸಲ್ಲಿಸ್ತಾ ದೇವರಿಗೆ ಸ್ತೋತ್ರ ಮಾಡ್ರಿ. Hallelujah. Praise the Lord. When you keep on thanking God, even though you don't have, you thank him, everything will be released. ನೀವು ಹೊಂದಿಕೊಳ್ಳಲಿಲ್ಲ ಆದರೂ ಕೂಡ ನಾನು ಹೊಂದಿದ್ದೇನೆ ನಿನಗೆ ಸ್ತೋತ್ರ ಸ್ವಾಮಿ ಎಂಬುದಾಗಿ ಹೇಳುವಾಗ ನೀವು ಹೊಂದಿದ್ದೀರಿ. For example, there is a father and a son. ಉದಾಹರಣೆಗೆ ಒಂದು ತಂದೆ ಇದ್ದಾರೆ, ಒಂದು ಮಗ ಇದ್ದಾನೆ. The father, he is so busy man. ತಂದೆ ಬಹಳ ಆತನೇನಾಗಿದ್ದಾನೆ, ಎಲ್ಲ ವಿಷಯದಲ್ಲಿ ಆತನ ಬ್ಯುಸಿ ಆಗಿದ್ದಾನೆ. And the son, he wants a nice bicycle. ಒಂದು ಮಗನಿಗೆ ಒಂದು ಬಹಳ ಒಳ್ಳೆಯ ಒಂದು ಸೈಕಲ್ ಬೇಕಾಗಿದೆ ಎಂಬುದಾಗಿ ನೆನೆಸ್ಕೊಳ್ರಿ. So he goes to the father and he says, Father, for many years I was asking for bicycle and you gave. Thank you Father for giving me bicycle. ಆ ತಂದೆ ಬಳಿಗೆ ಹೋಗಿ ತಂದೆ, ಅಪ್ಪ ಬಹಳ ವರ್ಷದಿಂದ ನಾನು ಸೈಕಲನ್ನು ನಾನು ಕೇಳ್ತಾನೆ ಇದ್ದೆ, ಆದರೆ ನೀನು ಕೊಟ್ಟಿದ್ಯಪ್ಪ, ಅದಕ್ಕಾಗಿ ನಿನಗೆ ಧನ್ಯವಾದ ಎಂಬುದಾಗಿ ಅವನು ಬಾಯಿ ತೆರೆದು ಹೇಳುವಾಗ suddenly the father will be thinking, I never bought him bicycle, why he is giving thanks for bicycle? ಆ ತಂದೆ ಅನ್ಕೊಳ್ತಾನೆ ಅಂದರೆ ನಾನು ನಿನಗೆ ಸೈಕಲೇ ಇಸ್ಕೊಟ್ಟಿಲ್ಲ ಇವನು, ಆದರೆ ಇವನು ಏನು ಮಾಡ್ತಾನೆ, ನನಗೆ ಧನ್ಯವಾದಪ್ಪ ಕೊಟ್ಟಿದ್ದೀನಿ, ನಿನಗೆ ಥ್ಯಾಂಕ್ಸ್ ಎಂಬುದಾಗಿ ಹೇಳ್ತಾನೆ, ಇವನು ಎಂಥ ಹುಡುಗ ಎಂಬುದಾಗಿ ತಂದೆ ಯೋಚಿಸ್ತಾನೆ. So okay, he already told thank you, so I must give him. ನೀನು ಥ್ಯಾಂಕ್ಸ್ ಈಗಾಗಲೇ ಹೇಳಿದ್ಯಾ, ನಾನು ನಿನಗೆ ಕೊಡಬೇಕೆಂಬುದಾಗಿ ಹೇಳ್ತಾನೆ. So that day immediately he goes and he buys the best bicycle and he gives to his son. ಆ ದಿವಸವೇ ತಂದೆ ಹೋಗಿ ಏನು ಮಾಡ್ತಾನೆ, ಹೋಗಿ ಅವನು ಬೇಕಾಗಿರೋ ಸೈಕಲ್ ಅನ್ನು ತೆಗೆದು ಅವನು ಕೊಡ್ತಾನೆ. What made the father to give him the bicycle? It was the thanks. ಆ ತಂದೆ ಮಗನಿಗೆ ಸೈಕಲ್ ಗೀಸ್ಕೊಡ್ಲಿಕ್ಕೆ ಇರುವಂಥ ಅರ್ಹತೆ ಏನು ಗೊತ್ತಾ? ಈ ಮಗನು ತಂದೆ ಬಳಿಗೆ ತಂದೆ ನಿನಗೆ ಧನ್ಯವಾದ ಹೇಳಿದ ಕಾರಣಕ್ಕಾಗಿಯೇ. Before he received only he gave thanks. ಆತನು ತಂದೆ ಈಸ್ಕೊಡುವ ಮುಂಚೆಯೇ ಆತನ ತಂದೆಗೆ ಧನ್ಯವಾದ ಹೇಳುವುದಾಗಿ ಹೇಳಿದ. That thanks forced him to do it immediately. ಆ ಒಂದು ಕೊಡುವಂಥದ್ದು ಯಾಕೆ ಆಯ್ತಂದ್ರೆ ಅವನು ಹೇಳಿದ ಆ ಒಂದು ಕೃತಜ್ಞತೆ ಧನ್ಯವಾದಕ್ಕಾಗಿ. Today I want to encourage you. ನಿಮ್ಮೆಲ್ಲರೂ ನಾನು ಪ್ರೋತ್ಸಾಹಿಸಲಿಕ್ಕೆ ಇಷ್ಟಪಡುತ್ತೇನೆ. I want to tell you that what things you don't have, open your mouth and say, I have it. I thank you Lord for it. ನಿಮಗೆ ಯಾವುದು ಇಲ್ಲವೋ, ಯಾವುದು ಸಿಕ್ಕಿಲ್ಲವೋ ಅದಕ್ಕೆ ಧನ್ಯವಾದ ಎಂಬುದಾಗಿ ನೀವು ಹೇಳ್ರಿ. Today you may be struggling to study. ಇವತ್ತು ನೀವು ಕಷ್ಟಪಡ್ತಾ ಇದ್ದೀರಿ, ಓದಲಿಕ್ಕೆ ಕಷ್ಟಪಡ್ತಾ ಇರಬಹುದು. Just lift your hands and say, thank you Lord Jesus that I am an excellent student in my class. ನೀವು ಬಾಯಿ ತೆರೆದರೆ, ದೇವರೇ ನನ್ನ ಒಂದು ಒಳ್ಳೆ ವಿದ್ಯಾರ್ಥಿ ಆಗಿದ್ದೇನಪ್ಪ, ನನ್ನ ಶಾಲೆಯಲ್ಲಿ ನನ್ನ ಕಾಲೇಜಿನ ಒಳ್ಳೆ ವಿದ್ಯಾರ್ಥಿ ಆಗಿದ್ದೇನಪ್ಪ, ಅದಕ್ಕಾಗಿ ಸ್ತೋತ್ರ ಎಂಬುದಾಗಿ ನೀವು ಹೇಳ್ರಿ. You in your account it is zero balance. You lift your hands and say, thank you Lord, my account is full. You just say thank you Jesus. ನಿಮ್ಮ ಅಕೌಂಟ್ ಅದು ನಿಲ್ಲಾಗಿದೆ, ಅದರಲ್ಲಿ ಏನು ಹಣವಿಲ್ಲ. ನೀವು ಬಾಯಿ ತೆರೆದು ಹೇಳಿ, ದೇವರೇ ನಿನಗೆ ಧನ್ಯವಾದ, ನನ್ನ ಅಕೌಂಟಲ್ಲಿ ಹಣವಿದೆ ಎಂಬುದಾಗಿ ನೀವು ಧನ್ಯವಾದ ಹೇಳ್ರಿ. You keep on saying thanks. ನೀವು ದೇವರಿಗೆ ಸ್ತೋತ್ರ ಹೇಳ್ತಾನೆ ಇರ್ರಿ. You see the miracles will happen. ನೀವು ಅದ್ಭುತವು ಹೇಗೆ ಆಗುತ್ತೆ ಎಂಬುದಾಗಿ ನೀವು ನೋಡ್ರಿ. In their house there is no peace. You just lift your hands and say, in my house there is no fight. In my house there is peace. You keep giving thanks to God. Thank you Lord for the peace. Thank you Lord for the peace in my family. The peace will manifest in your family. ನಿಮ್ಮ ಬಾಯಿ ತೆರೆದು ನೀವು ಹೇಳ್ರಿ, ದೇವರೇ ನನ್ನ ಮನೆಯಲ್ಲಿ ಸಮಾಧಾನ ಇದೆಯಪ್ಪ, ಸಮಾಧಾನ ಇಲ್ಲದೆ ಇರಬಹುದು, ಸಮಾಧಾನ ಇದೆಯಪ್ಪ, ನನ್ನ ಮನೆಯಲ್ಲಿ ಸಂತೋಷ ಇದೆ ಎಂಬುದಾಗಿ ನೀವು ಹೇಳುತ್ತಾ ಇರುವಾಗಲೇ ಆ ಮನೆಯಲ್ಲಿ ಸಮಾಧಾನ ಸಂತೋಷ ಉಂಟಾಗ್ತದೆ.
ಅದೇ ದೊಡ್ಡ ರಹಸ್ಯವಾಗಿದೆ ಪ್ರಿಯ ಸಹೋದರ That's why it says, that is the fruit of our lips, giving thanks to his name. ಅಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟ ಹಾಗೆ ಆತನ ಮೂಲಕವಾಗಿ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡಬಿಡದೆ ಸಮರ್ಪಿಸೋಣ, ಆತನ ಕರ್ತನಿಂದ ಬಾಯಿಂದ ಪ್ರತಿಜ್ಞೆಯನ್ನು ಮಾಡುವುದೇ. Hallelujah. Praise the Lord. In your mouth it must be fruits. ನಿಮ್ಮ ಬಾಯಲ್ಲಿ ಏನಿರಬೇಕು, ಅದು ಒಂದು ದೊಡ್ಡ ಒಂದು ಫಲವಾಗಿ ಅದು ಮಾರ್ಪಡಬೇಕು. So this thanks must become a fruit in your life. ಈ ಒಂದು ಧನ್ಯವಾದ ನಿಮ್ಮ ಜೀವಿತದಲ್ಲಿ ಒಂದು ಫಲವಾಗಿ ಅದು ಮಾರ್ಪಡಬೇಕು. Nowadays people are so heartless. Even though the God is doing great things in their life, they never have a word to tell thank you Lord. ಇವತ್ತು ಅನೇಕ ಜನರಿದ್ದಾರೆ ಅಂದರೆ ಅವರ ಹೃದಯದಲ್ಲಿ ಕೃತಜ್ಞತೆ ಇಲ್ಲ. ದೇವರೆಷ್ಟೋ ಅದ್ಭುತವನ್ನು ಮಾಡ್ತಾ ಇದ್ದಾನೆ, ಆದರೆ ದೇವರೇ ನೀನು ಇದು ಮಾಡ್ತಿದ್ಯಪ್ಪ ಸ್ತೋತ್ರ ಎಂಬುದಾಗಿ ಕಣ್ಣಿದ್ದರೂ ಕಣ್ಣಿಲ್ಲದೆ ಅವರು ಹಾಗೇ ಜೀವಿಸ್ತಿದ್ದಾರೆ. Not only to God, to a human also, for the people also. Even though they have done so much to us, we don't say thank you, we just walk out. ದೇವರಿಗೆ ಮಾತ್ರವಲ್ಲ, ಮನುಷ್ಯರು ಎಷ್ಟೋ ಕಾರ್ಯಗಳು, ಒಳ್ಳೆ ಕಾರ್ಯಗಳನ್ನು ಮಾಡ್ತಾರೆ, ಆದರೆ ನಾವು ಅವರ ಕೃತಜ್ಞತೆ ಹೇಳದೆ ನಾವು ಸುಮ್ಮನೆ ಕೂತಿದ್ದೇವೆ. Hallelujah. Praise the Lord. We must not be like that. ನಾವು ಹಾಗೆ ಇರುವುದು ಬೇಡ. We have to have the fruit of our lips, that is thanksgiving. ನಮ್ಮ ಬಾಯಲ್ಲಿ ಆ ಒಂದು ಫಲ ಇರಬೇಕು. ನಾವು ಕೃತಜ್ಞತೆ ಹೇಳುವಂತ ಫಲ ನಮ್ಮಲ್ಲಿ. So number 1, I said, in Christ we have all the spiritual blessings. ಮೊದಲನೇದಾಗಿ ಹೇಳಿದೆ, ಕ್ರಿಸ್ತನ ಮೂಲಕ ಎಲ್ಲ ಆತ್ಮಿಕ ವರಗಳು, ಆಶೀರ್ವಾದಗಳು ನಾನು ಹೊಂದಿದ್ದೇನೆ. Number 2, I said, in giving thanks, it is a sacrifice of praise, that is our fruit of our lips. ಎರಡನೇದಾಗಿ ನಾವು ಹೇಳಿದೆ, ನಮ್ಮ ಬಾಯಿಂದ ನಾವು ಮಾಡುವಂತ ಕೃತಜ್ಞತೆ ಸ್ತೋತ್ರ ಅದೇ ಒಂದು ದೇವರಿಗೆ ನಾವು ಅರ್ಪಿಸುವ ದೊಡ್ಡ ಫಲವಾಗಿದೆ. So when we are in Christ Jesus, when we have Jesus in us, he will do great things in our life. ನಮಗೆ ಕ್ರಿಸ್ತನು ನಮ್ಮಲ್ಲಿರುವಾಗ ನಮ್ಮ ಮೂಲಕ ದೊಡ್ಡ ಅದ್ಭುತಗಳು ನಮ್ಮ ಜೀವಿತ ಆತನ ಮಾಡ್ತಾನೆ. It will be released in our life. ನಮ್ಮ ಜೀವಿತದಲ್ಲಿ ಅದು ಏನಾಗುತ್ತೆ, ಅದು ಹಾಗೇ ಅದು ತೋರ್ಪಡುತ್ತದೆ. I want to pray for you. ನಾನು ನಿಮಗೋಸ್ಕರ ಪ್ರಾರ್ಥಿಸಲಿಕ್ಕೆ ಇಷ್ಟಪಡುತ್ತೇನೆ. I want to pray that you will understand what God has deposited in your life. It will manifest in your life. ನೀವು ಅರ್ಥ ಮಾಡ್ಕೊಳ್ತಾ, ದೇವರು ನಿಮ್ಮ ಜೀವಿತದಲ್ಲಿ ಏನು ಆತನು ಈಗಾಗಲೇ ಇಟ್ಟಿದ್ದಾನೋ ಅದನ್ನು ಅರ್ಥ ಮಾಡ್ಕೊಳ್ತಾರೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುವಾಗೆ ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ. Father, in the name of Jesus, ಪ್ರೀತಿಯುಳ್ಳ ಯೇಸುವೆ, ಪ್ರೀತಿಯುಳ್ಳ ತಂದೆ ಯೇಸು ಕ್ರಿಸ್ತನಲ್ಲಿ, Lord, I pray for your people. ನಿಮ್ಮ ಮಕ್ಕಳಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. As they are watching this word of salvation, Lord, a great breakthrough take place in their life. ಕರ್ತನೆ ರಕ್ಷಣೆ ವಾಕ್ಯವನ್ನು ಅವರು ನೋಡುತ್ತಾ ಇರುವಾಗಲೇ ಅವರ ಜೀವಿತ ದೊಡ್ಡ ಒಂದು ಬಿಡುಗಡೆ ಉಂಟಾಗಲಿ ಸ್ವಾಮಿ. Lord Father, let them know in Christ they have everything. ಕ್ರಿಸ್ತ ಯೇಸುನಲ್ಲಿ ನನಗೆ ಎಲ್ಲವೂ ಇದೆ ಎಂಬುದಾಗಿ ಅವರು ಅರ್ಥ ಮಾಡಿಕೊಳ್ಳಿ. And let them know that fruit of their lips is giving thanks to God. ಆ ಬಾಯಿಂದ ಅವರು ದೇವರಿಗೆ ಸ್ತೋತ್ರ ಸಲ್ಲಿಸುವುದೇ ಬಾಯಿಂದ ಒಂದು ಫಲವಾಗಿದೆ ಎಂಬುದಾಗಿ ಅವರು ತಿಳಿದುಕೊಳ್ಳಿ. So that God will release what they want in their life, oh Father. ಅವರು ದೇವರು ಅವರ ಜೀವಿತದಲ್ಲಿ ತೋರ್ಪಡಲಿ. ದೇವರು ಅವ್ರಿಗೋಸ್ಕರ ಇಟ್ಟುವಂತ ಕಾರ್ಯ. We give you all the praise, we give you all the glory, and we give you the honor, oh Father. Thank you for blessing your people. ದೇವರ ನಿನಗೆ ಮಹಿಮೆ, ನಿನಗೆ ಸ್ತೋತ್ರ, ನಿನಗೆ ಘನತೆ. ಅವರ ನೀನು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. In Jesus' name. ಯೇಸುವಿನ ನಾಮದಲ್ಲಿ ಆಮೆನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲ.